ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ವೀನಾ ಭೀಮಾಶಂಕರ ಫ್ರೆಂಡ್ಸ್. ಇವತ್ತು ನಾವು ಬುತ್ತಿ ಕಟ್ಟೋ ಶಾಸ್ತ್ರ ಮಾಡತ್ತೀವಿ. ಏನು ಬುತ್ತಿ ಅದಕ್ಕೆ ಅಂತಂದ್ರೆ ಅಕ್ಕನ ಮಗಳ ಮ್ಯಾರೇಜ್ ಐತಿ, ಅದಕ್ಕೆ ಬುತ್ತಿ ಕೊಡಕ್ಕೆ ಹೊಂಟೀವಿ. ಇದು ಗುರೆಳ್ಳು ಚಟ್ನಿ ನೋಡ್ರಿ. ಇದು ಗುರೆಳ್ಳು ಅಂದರೆ ಏನಂತ ಹೇಳಿ ಮತ್ತೊಂದು ಸರ್ತಿ ತೋರಿಸ್ತೀನಿ ನಿಮಗೆ. ಇದು ಗುರೆಳ್ಳು ಚಟ್ನಿ, ಇದು ಶೇಂಗಾ ಚಟ್ನಿ, ಹೆಸರು ಕಾಳು ಭಾಜಿ ಇದು ಕಡಲೆಬೇಳೆದ ಭಾಜಿ ಮಾಡೀವಿ. ಮೊಸರನ್ನ ಮಾಡಕತ್ತೀವಿ. ಮೊಸರನ್ನಕ್ಕೆ ಏನು ಬೇಕಂದ್ರೆ ಇದು ಅಕ್ಕಿನ ಕಮ್ಮಿ ಹಾಕಿ ನೀರು ಜಾಸ್ತಿ ಹಾಕಿ ಇದು ಅನ್ನ ಮಾಡ್ತೀವಿ. ಎಕ್ದಮ್ ಮಿದು ಆಗಿರ್ತೈತಿ ಇದು ಅನ್ನ. ನೋಡ್ರಿ ಇಷ್ಟು ಮಿದುವ ಇದು ಮಾಡಿ ಇದ್ರೊಳಗೆ ಈಗ ಮೊಸರು ಹಾಕಬೇಕು. ಕೆನೆ ಮೊಸರು ಹಾಕಬೇಕು, ಟೇಸ್ಟ್ ಚಲೋ ಆಗ್ತೈತಿ. ಇದನ್ನ ಎಲ್ಲ ಕಲಿಸ್ಕೊಳ್ಳೋಣ. ಇವಾಗ ಮೊಸರು ಅನ್ನ ಕಲಿಸಿವಿ. ಈಗ ಇದಕ್ಕೆ ಬೆಳ್ಳುಳ್ಳಿ ಸಪ್ಪೆಸಲದ ಇಟ್ಕೋಬೇಕು. ನಾವೊಂದು 2 ಬೆಳ್ಳುಳ್ಳಿ ಇಟ್ಕೊಂಡೀನಿ, 2 ಗಡ್ಡೆ ಸುಲ್ಕೊಂಡೀನಿ. ಇದಕ್ಕೆ ಇವಾಗ ಕೊತ್ತಂಬರಿ ಹಾಕೋಬೇಕು. ಇದು ದಾಳಿಂಬೆ ಆಗಲಿ ಆಮೇಲೆ ಉಳ್ಳಾಗಡ್ಡಿ ಆಗಲಿ ಹಾಕಕ್ಕೆ ಹೋಗ್ಬಾರ್ದು, ಟೇಸ್ಟ್ ಚೇಂಜ್ ಆಗಿಬಿಡ್ತೈತೆ ಅದ. ಇದಿಷ್ಟು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಕಲರ್ಫುಲ್ಲಾಗಿ ಕಾಣಬೇಕು, ನೋಡ್ರೆ ಡಿಫ್ರೆಂಟ್ ಅನ್ನಿಸ್ಬೇಕು. ಯಾವುದೋ ಸಣ್ಣ ಮಕ್ಕಳಾಗಲಿ ದೊಡ್ಡವರಾಗಲಿ ನೋಡಿದ ತಕ್ಷಣ ವಾವ್ ಅನ್ನೋ ಥರ ನಾವು ಇದನ್ನು ಡೆಕೋರೇಷನ್ ಮಾಡಬೇಕು. ಯಾವ ಥರ ಡೆಕೋರೇಷನ್ ಮಾಡ್ಬೇಕಂದ್ರೆ ಇದು ಕ್ಯಾರೆಟ್, ಆಮೇಲೆ ರೋಸ್, ಇದು ಪುದೀನ. ಇಷ್ಟು ಮೂರದಿಂದ ಯಾವ ಥರ ಡೆಕೋರೇಷನ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಬರ್ರಿ. ಇವಾಗ ಇದನ್ನು ಕ್ಯಾರೆಟನ್ನು ಈ ಥರನಾಗಿ ಇಟ್ಕೋಬೇಕು. ನೋಡ್ರಿ, ನೀವು ಒಂದ್ಸಲ ಟ್ರೈ ಮಾಡಿರಿ. ಯಾರಿಗಾರು ಬುಟ್ಟಿ ಕೊಡಬೇಕಾದ್ರೆ ಯಾವ ಥರನಾಗಿ ಅವ್ರ ರಿಯಾಕ್ಷನ್ ಇರ್ತೈತಿ ನಾವು ತೊಗೊಂಡು ಹೋದಾರು ಮನ್ಯಾಗ ಅಂಥೇಳಿ. ಇದಿಷ್ಟು ಡೆಕೋರೇಷನ್ ಆಯಿತು. ಇವಾಗ ಸೆಂಟ್ರದಾಗ ಒಂದು ರೋಸ್ ಇಡಬೇಕು. ಸೆಂಟ್ರದಾಗ ರೋಸ್ ಇಟ್ಟಲ್ಲ. ಇವಾಗ ಈ ಪುದೀನನ ಈ ಥರನಾಗಿ ನಾವು ಇದ್ರೊಳಗೆ ಇಟ್ಕೋಬೇಕು. ಈ ಥರನಾಗಿ ಪುದೀನದಿಂದ ಡೆಕೋರೇಷನ್ ಮಾಡಬೇಕು. ಇದೇನು ಅಕ್ಕ ಇದು ತೋರ್ಸತ್ತಾಳ, ಇದೇನು ಭಾಳ ವೆರೈಟಿ ಇಲ್ಲ ಅನ್ಕೋಕೆ ಹೋಗ್ಬೇಡ್ರಿ. ಬಟ್ ಇದನ್ನು ಓದಾರ ಮನ್ಯಾಗ ಯಾವ ಥರ ರಿಯಾಕ್ಷನ್ ಇರ್ತೈತೆ ಅನ್ನೋದು ನಿಮಗೆ ತೋರಿಸ್ತೀನಿ ನಾನು. ನೋಡ್ರಿ, ಇವಾಗ ರೋಸ್ ಐತಲ್ಲ, ಈ ರೋಸ್ದಿಂದ ನಾವು ಫುಲ್ ಕಲರ್ಫುಲ್ಲಾಗಿ ಮಾಡ್ಕೋಬೇಕು. ಇದನ್ನ ಯಾವುದೇ ಮಾಡ್ರೂ ಇಷ್ಟಪಟ್ಟು ಮಾಡಬೇಕು. ಇಷ್ಟಪಟ್ಟು ಮಾಡಿರೋದೆಲ್ಲ ಮಸ್ತ್ ಕಾಣ್ತೈತಿ. ಯಾವುದೂ ಕಷ್ಟ ಅಂಥೇಳಿ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ಥರನೇ ಕಲರ್ಫುಲ್ಲಾಗಿ ಕಾಣತೈತೆ ಅಂತ ಹೇಳಿ ಕಾಮೆಂಟ್ ಮಾಡಿರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ಕ ಯಾರೂ ಮಾಡ್ಯಾಕೆ ಹೋಗ್ಬೇಡ್ರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಫಸ್ಟ್ ನಮ್ಮದೊಂದು ಚಾನಲ್ ಇತ್ತು, ಅದು ಹ್ಯಾಕ್ ಆಗಿ ನಮ್ಮ ಚಾನಲ್ ಹೋಯಿತು. ಅದಕ್ಕೆ ಮತ್ತೆ ರೀಸ್ಟಾರ್ಟ್ ಮಾಡೀವಿ. ನಿಮ್ಮ ಸಪೋರ್ಟ್ ನನಗೆ ಯಾವಾಗೂ ಇರ್ತೈತೆ ಅಂತ ಅಂದ್ಕೊಂಡೇನಿ. ಪ್ಲೀಸ್ ಫ್ರೆಂಡ್ಸ್ ನಿಮ್ಮ ಫ್ಯಾಮಿಲಿಗೆ ಹೇಳಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರ್ಯಾಕೆ ಹೋಗ್ಬೇಡ್ರಿ. ಲೈಕ್ ಶೇರ್ ಕಾಮೆಂಟ್ ಮಾಡೋದು ಮರ್ಯಾಕೆ ಹೋಗ್ಬೇಡ್ರಿ. ಇನ್ನೂ ವೆರೈಟಿ ಮಾಡೀವಿ. ಏನೇನು ವೆರೈಟಿ ಮಾಡೀವಿ ಅನ್ನೋದು ನಿಮಗೆ ತೋರಿಸ್ತೀನಿ ಬರ್ರಿ. ನೋಡ್ರಿ, ಇದೊಂದು ಸ್ವಲ್ಪ ಮಿಸ್ಟೇಕ್ ಮಾಡಿದ್ವಿ ನಾವು. ಅದು ಯಾಕೋ ಭಾಳ ಓಪನ್ ಅನ್ಸಾಕತ್ತು. ಅದಕ್ಕೆ ಮತ್ತೊಂದು ಸ್ವಲ್ಪ ಕ್ಯಾರೆಟ್ ಕಟ್ ಮಾಡಿ ಇದಕ್ಕೆ ಡೆಕೋರೇಷನ್ ಮಾಡೀನಿ. ನೋಡ್ರಿ ಯಾವ ಥರನೇ ಕಾಣಿಸಾಯ್ತು ಕಲರ್ಫುಲ್ಲಾಗಿ. ನೋಡ್ರಿ ಹೆಂಗೆ ಅನ್ಸಾಯ್ತು ಅಂತೇಳಿ ಒಂದ್ಸರಿ ಕಾಮೆಂಟ್ ಮಾಡಿರಿ. ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗನಕ. ನಿಮಗೆ ಹೆಂಗೆ ಅನಿಸ್ತು ಅಂತ ಹೇಳಿ. ಆಮೇಲೆ ಬರ್ರಿ ಮತ್ತಿನ್ನ ಏನೇನು ಮಾಡೀವಿ ಅಂತೇಳಿ ತೋರಿಸ್ತೇನೆ. ನೋಡ್ರಿ, ಕರ್ಜಿಕಾಯಿ ಮಾಡೀವಿ. ನಮ್ಮ ಉತ್ತರ ಕನ್ನಡ ಸ್ಪೆಷಲ್ ಇದು ಕರ್ಜಿಕಾಯಿ ಮಾಡೀವಿ. ಆಮೇಲೆ ಚಕ್ಲಿ ಮಾಡೀವಿ. ಇವಾಗ ಚೂಡ ಮಾಡೀವಿ.
ಚೋಡ ಮಾಡೀವಿ. ಚೋಡನೂ ಪ್ಯಾಕ್ ಮಾಡಿಟ್ಟೇವಿ. ಇವು ಆಲ್ಮೋಸ್ಟ್ ಎಲ್ಲ ಸ್ವಲ್ಪ ಪ್ಯಾಕ್ ಮಾಡೇವಿ. ಇನ್ನೂ ಪ್ಯಾಕ್ ಮಾಡೋದೈತಿ. ಏನಪ್ಪ ಅಂತಂದ್ರೆ ಸಜ್ಜಿ ರೊಟ್ಟಿ ಲಾಡು ಇನ್ನೂ ಇಷ್ಟು ವೆರೈಟಿ ಐತಿ. ಅದನ್ನೂ ಎಲ್ಲ ತೋರಿಸ್ತೀನಿ ನಿಮ್ಗೆ ಆಮೇಲೆ. ನೋಡಿರಿ ಫ್ರೆಂಡ್ಸ, ನಮ್ಮ ಉತ್ತರ ಕರ್ನಾಟಕದ ಅಡುಗೆ ಊಟ ಹೆಂಗೈತಿ ಬುತ್ತಿ ಕಟ್ಟೋದು ಅಂಥೇಳಿ. ಈ ಥರನೇ ನಾವು ಬುತ್ತಿ ಕಟ್ತೀವಿ. ಎಷ್ಟು ವೆರೈಟಿ ಇದಾವೆ ನೀವೇ ನೋಡ್ಕೊಳ್ರಿ. ಇವ ಇದು ಲಡ್ಡು, ಇವ ಬೆಲ್ಲ ಹಾಕಿ ಲಡ್ಡು ಮಾಡೇವಿ. ಚಕ್ಲಿ, ಚೋಡ, ಆಮೇಲೆ ಕರ್ಜಿಕಾಯಿ, ಸಜ್ಜಿ ರೊಟ್ಟಿ, ಗುರೆಯಾಳ ಚಟ್ನಿ, ಹೆಸರು ಕಾಳು ಪಲ್ಯ, ಶೇಂಗಾ ಚಟ್ನಿ, ಕಡ್ಲಿಕಾಳು ಪಲ್ಯ, ಆಮೇಲೆ ಮೊಸರು ಕಲಸಿದ ಅನ್ನ. ಇಷ್ಟು ವೆರೈಟಿ ಮಾಡ್ಕೊಂಡು ಹೊಂಟೇವಿ ನಾವು. ನೀವು ನೋಡಿರಿ, ಎಲ್ಲರೂ ಒಂದು ಸರ್ತಿ ಈ ಥರನೇ ಮಾಡಿಕೊಡ್ರಿ, ಟೇಸ್ಟ್ ಮಾಡಿಕೊಡ್ರಿ. ಯಾವ ಥರನಾಗ ಬುತ್ತಿ ಕಟ್ರಿ ಯಾವ ಥರನಾಗ ಆಗ್ತೈತೆ ಅಂಥೇಳಿ ನೀವು ಮಾಡಿ ನೋಡಿರಿ. ಪ್ಲೀಸ್ ಎಲ್ಲರೂ ಲೈಕ್ ಶೇರ್ ಕಾಮೆಂಟ್ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಸಪೋರ್ಟ್ ಮಾಡಿರಿ ನಿಮ್ಮ ಮನೆ ಮಗಳಿಗೆ ಅಂಥೇಳಿ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತೀನಿ. ಮತ್ತು ಮುಂದಿನ ಬ್ಲಾಗ್ದಾಗ ಮತ್ತೆ ಸಿಗ್ತೀನಿ. ನೋಡಿರಿ ನಮ್ಮ ಉತ್ತರ ಕನ್ನಡದ ಮದುವೆ ಹೆಂಗೆ ಇರ್ತೈತೆ ಕಾರ್ಯಕ್ರಮ ಅನ್ನೋದ ನೀವು ಮತ್ತೆ ಶೇರ್ ಮಾಡ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್.